ಎಲ್ಲಾ ಗೃಹಲಕ್ಷ್ಮಿಯರಿಗೆ 3 ಕಂತು ಅಂದ್ರೆ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ 6,000 ರೂಪಾಯಿ ಮತ್ತೆ ಹಳೆಯ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಸರ್ಕಾರ ಹಾಕಿಲ್ಲ ಅಂತ ವಿರೋಧ ಪಕ್ಷದ ನಾಯಕರು ಅಂದ್ರೆ ಬಿಜೆಪಿಯವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಈ ಒಂದು 10,000 ರೂಪಾಯಿ ಹಣದ ಬಗ್ಗೆ ಇವತ್ತು ಅಪ್ಡೇಟ್ ಬಂದಿದೆ. ಗೃಹಲಕ್ಷ್ಮಿಯರಂತೂ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಣ ಬಂದಿಲ್ಲ ಅಂದ್ರೆ ಅವರಿಗೂ ಕೂಡ ಹಣ ಯಾವಾಗ ಬರುತ್ತೆ, ಸಚಿವರು ಏನ್ ಹೇಳ್ತಾರೆ ಇದರ ಬಗ್ಗೆನೂ ಅಪ್ಡೇಟ್ ನೋಡೋಣ. ಇನ್ನು ಯಾವಾಗ ಬೇಕಾದ್ರೂ ಕೂಡ ಕರ್ನಾಟಕದಲ್ಲಿ ಬಸ್ ಸಂಚಾರ ಬಂದ್ ಆಗೋ ಸಾಧ್ಯತೆ ಕಂಡು ಬರ್ತಾ ಇದೆ. ಹೌದು ವೀಕ್ಷಕರೇ, ನೀವೇನಾದ್ರೂ ಬಸ್ ನಲ್ಲಿ ಪ್ರಯಾಣ ಮಾಡಲು ಪ್ಲಾನ್ ಮಾಡ್ತಾ ಇದ್ರೆ ಎಚ್ಚರದಿಂದಿರಿ. ಅದಕ್ಕಂದ್ರೆ ಅಧಿವೇಶನ ಮುಗಿತಾ ಇದ್ದಂತೆ ಬಸ್ ಸಂಚಾರ ಮತ್ತೆ ಬಂದ್ ಆಗುತ್ತಾ, ಇದರ ಬಗ್ಗೆ ಅಪ್ಡೇಟ್ ನೋಡೋಣ ವೀಕ್ಷಕರೇ. ಇನ್ನು ಕರ್ನಾಟಕದಲ್ಲಿ ಬಾಡಿಗೆ ನಿಯಮಗಳು ಜಾರಿಗೆ ಬರ್ತಾ ಇದ್ದಾವೆ. ನೀವೇನಾದ್ರೂ ಬಾಡಿಗೆ ಮನೆಯಲ್ಲಿ ವಾಸವಿದ್ರೆ, ಬಾಡಿಗೆ ಅಂಗಡಿಯಲ್ಲಿ ಇದ್ರೆ, ಅಥವಾ ನೀವೇನಾದ್ರೂ ಬಾಡಿಗೆಗೆ ಮನೆ ಕೊಟ್ಟಿದ್ರೆ ಅಥವಾ ಬಾಡಿಗೆ ಮನೆಯಲ್ಲಿ ವಾಸವಿದ್ರೆ ಎಲ್ಲರಿಗೂ ಕೂಡ ಒಂದು ಹೊಸ ರೂಲ್ಸ್ ಅಂತ ಹೇಳ್ಬಹುದು. ಹೊಸ ವರ್ಷದಿಂದಲೇ ಹೊಸ ಹೊಸ ನಿಯಮಗಳ ಬಗ್ಗೆನೂ ಕೂಡ ದೊಡ್ಡ ಬ್ರೇಕಿಂಗ್ ನ್ಯೂಸ್ ನೋಡ್ತಾ ಹೋಗೋಣ. ಇನ್ನು ಕರ್ನಾಟಕದಲ್ಲಿ ಎಲ್ಲಾ ರೇಷನ್ ಕಾರ್ಡ್ ಗ್ರಾಹಕರಿಗೂ ಕೂಡ ದೊಡ್ಡ ನಿಯಮಗಳು, ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಒಟ್ಟು ನಮ್ಮ ಕರ್ನಾಟಕದಲ್ಲಿ ಸದ್ಯಕ್ಕೆ 13 ಲಕ್ಷ ಜನರು ಬಿಪಿಎಲ್ ಕಾರ್ಡ್ ಕಳೆದುಕೊಂಡು ಎಪಿಎಲ್ ಕಾರ್ಡ್ಗೆ ಕನ್ವರ್ಟ್ ಆಗಿದ್ದಾರೆ. ಇವರಿಗೆ ಅನ್ನಭಾಗ್ಯ ಅಕ್ಕಿನೂ ಇಲ್ಲ ಇನ್ಮುಂದೆ ಅಂತಾನೂ ಕೂಡ ಇಲ್ಲಿ ಹೇಳ್ಬೋದು. ಇಂದಿರಾ ಕಿಟ್ ವಿತರಣೆ, ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆನೂ ಕೂಡ, ತೊಗರಿಬೇಳೆ ಕೂಡ ಸಿಗಲ್ಲ. ಇನ್ನು ಕರ್ನಾಟಕದ ಈ 12-13 ಜಿಲ್ಲೆಗಳಲ್ಲಿ ಚಳಿಗಾಳಿ ಅಂದ್ರೆ ಇಲ್ಲಿ ಶೀತ ಗಾಳಿ ಅಂತಾನೆ ಕರಿಬಹುದು. ವಯಸ್ಸಾದವರು ಇದ್ರೆ ಅಥವಾ ಚಿಕ್ಕ ಮಕ್ಕಳು ಇದ್ರೆ, ಮನೆಯಲ್ಲಿ ಗರ್ಭಿಣಿಯರು ಇದ್ರೆ, ಈ 12-13 ಜಿಲ್ಲೆಗಳು ಜನರು ಎಚ್ಚರದಿಂದಿರಿ. ಅದಕ್ಕಂದ್ರೆ ಮುಂದಿನ 2-3 ದಿನಗಳಲ್ಲಿ ಶೀತ ಗಾಳಿ ಪ್ರಮಾಣ ಜಾಸ್ತಿ ಆಗುತ್ತೆ. ಚಳಿಗಾಲ ಗಡಗಡ ನಡುಗುವಂತ ಚಳಿ ಅಂತಾನೆ ಹೇಳ್ಬೋದು. ದಯವಿಟ್ಟು ವಿಡಿಯೋ ಪೂರ್ತಿಯಾಗಿ ನೋಡಿ, ವಿಡಿಯೋನ ಮಿಸ್ ಮಾಡಬೇಡಿ. ತುಂಬಾ ಇಂಟ್ರೆಸ್ಟಿಂಗ್ ವಿಡಿಯೋ ಆಗಲಿದೆ. ಮತ್ತೆ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳು, ರೇಷನ್ ಕಾರ್ಡ್ ಗ್ರಾಹಕರಾಗಿದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರತಿಯೊಬ್ಬರು ಬೇಗನೆ ಕಮೆಂಟ್ ಮಾಡಿ ವೀಕ್ಷಕರೇ. ನಿಮಗೂ ಕೂಡ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಬಂದಿದೆಯಾ, ಅಥವಾ ನಿಮಗೆ ಏನಾದ್ರೂ ಈ ಒಂದು ಹಳೆಯ ಕಂತು ಎಲ್ಲಾ ಕಂತು ಕ್ಲಿಯರ್ ಆಗಿ ಜಮೆ ಆಗಿದೆಯಾ? ಎಲ್ಲಾ ಗೃಹಲಕ್ಷ್ಮಿಯರು ಕೂಡ ಕಮೆಂಟ್ ಮಾಡಿ. ಅದಕ್ಕಂದ್ರೆ ಸದನದಲ್ಲಿ ಇದರ ಬಗ್ಗೆ ಗದ್ದಲ ನಡೀತಾ ಇದೆ. ಇನ್ನೊಂದು, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಹೌದು ವೀಕ್ಷಕರೇ, ಇಲ್ಲಿ ಏನಾಗಿದೆ ಅಂತ ನಾವು ನಿಮಗೆ ಕ್ಲಿಯರ್ ಕಟ್ ಆಗಿ ಮಾಹಿತಿ ಕೊಡಲಿದ್ದೇವೆ. ಅದಕ್ಕಿಂತ ಮುಂಚೆ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್. ಮೊದಲಿಗೆ ಗೃಹಲಕ್ಷ್ಮಿಯರಿಗೆ ಕರ್ನಾಟಕದಲ್ಲಿ 1.8 ಲಕ್ಷ ಅಂದ್ರೆ 1,80,000 ಗೃಹಲಕ್ಷ್ಮಿಯರು ತೆರಿಗೆ ಪಾವತಿದಾರರು. ಅಂದ್ರೆ ಇಲ್ಲಿ ತೆರಿಗೆಯನ್ನ ಸರ್ಕಾರಕ್ಕೆ ಪಾವತಿ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಇಲಾಖೆಯಿಂದ ಮಾಹಿತಿ ಸಿಕ್ಕಿರುವಂತದ್ದು ವೀಕ್ಷಕರೇ. 1,80,000 ಮಂದಿ ಗೃಹಲಕ್ಷ್ಮಿ ಯೋಜನೆಯಿಂದ ಕೈ ಬಿಡೋ ಸಾಧ್ಯತೆ ಇದೆ. ಟ್ಯಾಕ್ಸ್ ಪೇಯರ್ಸ್ಗೆ GST ರಿಟರ್ನ್ ಸಲ್ಲಿಕೆ ಮಾಡ್ತಾ ಇದ್ದ ಗೃಹಲಕ್ಷ್ಮಿಯರಿಗೆ ಆಗಿರ್ಬೋದು, ಅಥವಾ ಗೃಹಲಕ್ಷ್ಮಿ ಯಜಮಾನರು ಯಾರಾದ್ರೂ ಈ ಒಂದು ಟ್ಯಾಕ್ಸ್ ಪೇ ಮಾಡ್ತಾ ಇದ್ರೆ ಸರ್ಕಾರಕ್ಕೆ, ಅಥವಾ GST ರಿಟರ್ನ್ಸ್ ಅಡಿಯಲ್ಲಿ ಸರ್ಕಾರಕ್ಕೆ ತೆರಿಗೆ ಪಾವತಿ ಮಾಡ್ತಾ ಇದ್ರೆ ಅವರು ಈ ಯೋಜನೆಗೆ ಅರ್ಹರಾಗಿರೋದಿಲ್ಲ ಅಂತ ಫಾರ್ಮ್ ಅಪ್ಲೈ ಮಾಡುವಾಗ ಮೊದಲೇ ಒಂದು ಕಂಡೀಷನ್ ಇರುವಂತದ್ದು. ಆದ್ರೂ ಕೂಡ ಸುಳ್ಳು ಹೇಳಿ 1,80,000 ಮಂದಿ ಇಷ್ಟು ದಿನ, ಇಷ್ಟು ತಿಂಗಳು, ಇಷ್ಟು ವರ್ಷ ಹಣವನ್ನ ಪಡೆದುಕೊಂಡಿದ್ದಾರಂತೆ. ಇದು ಕೂಡ ನಿಮಗೆ ಗೊತ್ತಿರಲಿ ವೀಕ್ಷಕರೇ. ಒಟ್ಟು ಇಲ್ಲಿ ಹೇಳೋದಾದ್ರೆ 1,80,000 ಜನರು ಟ್ಯಾಕ್ಸ್ ಪೇಯರ್ಸ್, ಅವರಿಗೆ ಇನ್ಮುಂದೆ ಹಣ ಬರಲ್ಲ ಅಂತಾನೆ ಹೇಳ್ಬಹುದು. ಇನ್ನು ಎರಡನೇದಾಗಿ ಆಗಸ್ಟ್ ತಿಂಗಳವರೆಗೂ ಹಣವನ್ನ ಹಾಕಲಾಗಿದೆ. ಈಗ ಬಾಕಿ ಇರೋದು ಅಂದ್ರೆ ಸೆಪ್ಟೆಂಬರ್, ಅಕ್ಟೋಬರ್ ಹಾಗೂ ನವೆಂಬರ್, ಈ 3 ತಿಂಗಳದ್ದು ಹಣ ಇನ್ನೂ ಕೂಡ ಬಾಕಿ ಇದೆ. ಈಗ ಎರಡನೇದಾಗಿ ಈ ವರ್ಷದ 2025 ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವು ಕೂಡ ಸರ್ಕಾರ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಹಣ ಹಾಕಿಲ್ಲ. ಈಗ ಹಣ ಹಾಕ್ತಾ ಇದೆ ಸರ್ಕಾರ ಅಂದ್ರೂ ಕೂಡ ಆ ಒಂದು ಕಂತು ಯಾವ ಕಂತು ಅಂದ್ರೆ ಅದು ಆ ಸೆಪ್ಟೆಂಬರ್ ತಿಂಗಳ ಕಂತ ಅಥವಾ ಫೆಬ್ರವರಿ ತಿಂಗಳ ಕಂತ, ಅದು ನಮಗೆ ಕ್ಲಿಯರ್ ಆಗಿ ಹೇಳಿ ಅಂತ ಬಿಜೆಪಿ ಪಕ್ಷದವರು ಅಂದ್ರೆ ಆರ್ ಅಶೋಕ್ ಕುಮಾರ್ ಅವರು ಇಲ್ಲಿ ಸಿದ್ದರಾಮಯ್ಯನವರಿಗೆ, ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಇಲ್ಲಿ 5,000 ಕೋಟಿ ರೂಪಾಯಿ ಗೃಹಲಕ್ಷ್ಮಿ ಹಣ ಎಲ್ಲಿ ಹೋಗಿದೆ ಅಂದ್ರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಒಟ್ಟು 1,24,00,000 ಗೃಹಲಕ್ಷ್ಮಿಯರು ಇದ್ದಾರೆ ಕರ್ನಾಟಕದಲ್ಲಿ. ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ 2 ಕಂತು ಹಣ ಅಂದ್ರೆ ಒಬ್ಬರಿಗೆ 4,000 ರೂಪಾಯಿ ಹಣ ಲೆಕ್ಕ ಹಾಕಿದ್ರೆ 5,000 ಕೋಟಿ ರೂಪಾಯಿ ಆಗ್ತಾ ಇದೆ. ಆ ಒಂದು ಹಣ ಎಲ್ಲಿ ಹೋಗಿದೆ ಅಂತ ಇಲ್ಲಿ ವಿರೋಧ ಪಕ್ಷದ ನಾಯಕರು ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇಲ್ಲಿ ಸರ್ಕಾರದಿಂದ ಬಂದಿರೋ ಉತ್ತರ ಅವರಿಗೆ ಹೇಳೋದಾದ್ರೆ, ಇಲ್ಲಿವರೆಗೂ ಆಗಸ್ಟ್ ತಿಂಗಳವರೆಗೂ ಹಣ ಜಮೆ ಆಗಿದೆ ಅಂತ. ಆಗಸ್ಟ್ ತಿಂಗಳವರೆಗೂ ಜಮೆ ಆಗಿದೆ ಅಂದ್ರೆ ಅದರಲ್ಲಿ ಫೆಬ್ರವರಿ ಮಾರ್ಚ್ ತಿಂಗಳದ್ದು ಸೇರಿಸಿನ ಹಾಕಿದ್ದೀವಿ, ಯಾವುದು ಕೂಡ ಬಾಕಿ ಇಲ್ಲ ಅಂತ ಮೊದಲೇ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಇನ್ನೊಂದು ಕಡೆಗೆ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಈ 3 ತಿಂಗಳದ್ದು 6,000 ರೂಪಾಯಿ ಬಾಕಿ ಇದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದ್ದು, ಶೀಘ್ರದಲ್ಲೇ ಹಣ ಜಮೆ ಮಾಡ್ತೀವಿ. ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಬಾರಿ ಮಾತನಾಡಿದ್ದಾರೆ. ಯಾರಿಗೆಲ್ಲ ಹಣ ಬಂದಿಲ್ಲ ನೋಡಿ, ಪರಿಶೀಲನೆ ಮಾಡಿ ಅವರಿಗೆ ಹಣ ಹಾಕುವ ಕೆಲಸ ಮಾಡಲಿದ್ದೇವೆ ಅಂತಾನೂ ಕೂಡ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ. ಇದು ಗೃಹಲಕ್ಷ್ಮಿಯರಿಗೆ ಒಂದು ಸೂಪರ್ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. ಆದಷ್ಟು ಬೇಗನೆ ಅಂದ್ರೆ ಇದೇ ಒಂದು ಡಿಸೆಂಬರ್ 31 ಒಳಗಾಗಿ ಗೃಹಲಕ್ಷ್ಮಿಯರಿಗೆ ಬಾಕಿ ಇರುವ ಕಂತಿನ ಹಣ ಕೂಡ ಜಮೆ ಆಗಲಿದೆ. ಈ ಬಾರಿ
ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಜಮೆ ಮಾಡೋದ್ರ ಬಗ್ಗೆ ಒಂದು ಭರವಸೆಯನ್ನ ನೇರವಾಗಿ ಬೆಳಗಾವಿಯ ವಿಧಾನಸಭೆಯಿಂದ ಗೃಹಲಕ್ಷ್ಮಿಯರಿಗೆ ಒಂದು ಮಾಹಿತಿಯನ್ನ ರವಾನೆ ಮಾಡಿದ್ದಾರೆ. ಯಾರಿಗೆಲ್ಲ ಹಣ ಫೆಬ್ರವರಿ ಮಾರ್ಚ್ ತಿಂಗಳದ್ದು ಬಂದಿಲ್ಲ ಅವರಿಗೂ ಕೂಡ ಹಣ ಹಾಕೋ ಕೆಲಸವನ್ನ ಮಾಡ್ತೇವೆ. ಇನ್ನು ಎರಡನೇದಾಗಿ ಯಾರಿಗೆಲ್ಲ ಹಣ ಬಾಕಿ ಇದೆ ನೋಡಿ ಆದಷ್ಟು ಬೇಗನೆ ಶೀಘ್ರದಲ್ಲಿ ಬಿಡುಗಡೆ ಕೂಡ ಮಾಡ್ತೀವಿ ಅಂತ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ. ಇನ್ನು ಎರಡನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂದ್ರೆ ದಿಢೀರಂತ ಬಸ್ ಸಂಚಾರ ಕರ್ನಾಟಕದಲ್ಲಿ ಬಂದ್ ಆಗುತ್ತಾ? ಎದಕ್ಕಂದ್ರೆ ಇಲ್ಲಿ KSRTC BMTC ಸೇರಿ 4 ನಿಗಮಗಳ ನೌಕರರಿಂದ ಒಂದು ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ ಅಂತೆ. ಸಾರಿಗೆ ನೌಕರರ ಬೇಡಿಕೆಗಳು ಅಂದ್ರೆ ಇಲ್ಲಿ ಸಾರಿಗೆ ನೌಕರರ ಬೇಡಿಕೆ ಸಂಬಂಧ ಸಭೆಗಳು ವಿಫಲವಾಗ್ತಾ ಇದ್ದಾವೆ. ಶನಿವಾರ ಸಾರಿಗೆ ಸಚಿವರ ನೇತೃತ್ವದಲ್ಲಿ ನಡೆದಿತ್ತು ಸಭೆ, ಅದು ಕೂಡ ವಿಫಲವಾಗಿದೆ. ಬೇಡಿಕೆಗಳನ್ನ ಈಡೇರಿಕೆ ಸಂಬಂಧಪಟ್ಟಂತೆ ಒಮ್ಮತಕ್ಕೆ ಬಾರದ ಹಿನ್ನೆಲೆ ಮತ್ತೆ ಮುಷ್ಕರಕ್ಕೆ ಮುಂದಾಗಲಿದ್ದಾರೆ ರಾಜ್ಯ ಸಾರಿಗೆ ನೌಕರರು. ಮುಷ್ಕರಕ್ಕಾಗಿ ಈಗಾಗಲೇ ಮುಖಂಡರ ಒಂದು ಅಭಿಯಾನ ಕೂಡ ಶುರುವಾಗ್ತಾ ಇದೆ. ಅಂದ್ರೆ ಮೊದಲಿಗೆ ಡಿಪೋ ಹಂತದಲ್ಲಿ ಕರಪತ್ರಗಳನ್ನ ಹಂಚೋದ್ರ ಮೂಲಕ ಜಾಗೃತಿಯನ್ನ ಮೂಡಿಸಲಾಗ್ತಾ ಇದೆ ಅಂತ ವೀಕ್ಷಕರೇ. ಮತ್ತೆ ಇಲ್ಲಿ ಸಾರಿಗೆ ನೌಕರರು ಮತ್ತೆ ಇಲ್ಲಿ ಮುಷ್ಕರ ಮಾಡಬಹುದು. ಸರ್ಕಾರದ ವಿರುದ್ಧ ಸಾರಿಗೆ ನೌಕರರ ಸಮರ ಇನ್ನೂ ಕೂಡ ನಿಲ್ತಾ ಇಲ್ಲ. ಸಂಬಳ ಹೆಚ್ಚಳ ಮಾಡಬೇಕು, ಬಾಕಿ ಸಂಬಳ ಹಣವನ್ನ ಕೊಡಬೇಕು, 2024ರಲ್ಲಾದ ವೇತನ ಪರಿಷ್ಕರಣೆ ಜಾರಿ ಮಾಡಬೇಕು ಅಂತ ಸಾರಿಗೆ ನೌಕರರು ಬೇಡಿಕೆಗಳನ್ನ ಇಡುತ್ತಲೇ ಬರ್ತಾ ಇದ್ದಾರೆ. ಅಲ್ಲದೆ 2025ರ ಆಗಸ್ಟ್ನಲ್ಲೂ ಕೂಡ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಾರಿಗೆ ನೌಕರರು ಮುಷ್ಕರಕ್ಕೆ ಮುಂದಾಗಿದ್ರು. ಅವಾಗ ಹೈಕೋರ್ಟ್ನಿಂದ ತಡೆಯಾಜ್ಞೆ ಬಂದಿರೋದ್ರಿಂದ ಮುಷ್ಕರವನ್ನ ಕೈ ಬಿಡಲಾಗಿತ್ತು. ಬನ್ನಿ ವೀಕ್ಷಕರಿಗೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ರೇಷನ್ ಕಾರ್ಡ್ ಇದ್ದವರಿಗೆ ಬಿಗ್ ಶಾಕ್. 13 ಲಕ್ಷ ಜನರು BPL ಕಾರ್ಡ್ ಟು APL ಕಾರ್ಡ್ಗೆ ಕನ್ವರ್ಟ್. ಅಂದ್ರೆ 13 ಲಕ್ಷ ಜನರಿಗೆ ಇನ್ಮುಂದೆ ಅನ್ನಭಾಗ್ಯ ಅಕ್ಕಿನೂ ಸಿಗಲ್ಲ. ಹೊಸ ವರ್ಷದಿಂದ 13 ಲಕ್ಷ ಜನರಿಗೆ ಕರ್ನಾಟಕದಲ್ಲಿ ಮೊದಲು BPL ಕಾರ್ಡ್ ಇದ್ದವರಿಗೆ ಇಂದಿರಾ ಕಿಟ್ ಕೂಡ ಸಿಗಲ್ಲ. ಎದಕ್ಕೆ ಅಂತ ನಿಮಗೆಲ್ಲ ಗೊತ್ತೇ ಇದೆ ವೀಕ್ಷಕರೇ. 1,20,000 ರೂಪಾಯಿ ಮೇಲೆ ಆದಾಯ ಇದ್ದವರ BPL ಕಾರ್ಡು APL ಕಾರ್ಡ್ ಆಗಿದೆ. 7.5 ಎಕರೆಗೂ ಹೆಚ್ಚು ಭೂಮಿ ಇದ್ದವರ BPL ಕಾರ್ಡು APL ಕಾರ್ಡ್ ಆಗಿದೆ. ಸ್ವಂತಕ್ಕೆ ಕಾರು ಇದ್ದವರ BPL ಕಾರ್ಡು APL ಕಾರ್ಡ್ ಆಗಿದೆ. ಒಂದು ಸರ್ಕಾರಿ ನೌಕರರ BPL ಕಾರ್ಡು APL ಕಾರ್ಡ್ ಆಗಿದೆ ವೀಕ್ಷಕರೇ. ಸರ್ಕಾರಿ ನೌಕರರ ಕಾರ್ಡು ಕೂಡ ಯಾರು ಕೂಡ ಇಲ್ಲಿ ಸುಳ್ಳು ದಾಖಲೆ ಕೊಟ್ಟು ಪಡೆದುಕೊಂಡಿರುವ, ನಕಲಿ ದಾಖಲೆ ಸೃಷ್ಟಿ ಮಾಡಿ ಪಡೆದುಕೊಂಡಿರುವ BPL ಚೀಟಿಗಳು APL ಆಗಿ ಕನ್ವರ್ಟ್ ಆಗಿದೆ. ಇದು ಮುಖ್ಯವಾಗಿ ಯಾರೆಲ್ಲ ಬ್ಯಾಂಕ್ ನಲ್ಲಿ ಲಕ್ಷಾಂತರ ರೂಪಾಯಿ ಟ್ರಾನ್ಸಾಕ್ಷನ್ ಮಾಡಿದ್ದಾರೆ, ಸರ್ಕಾರಕ್ಕೆ ತೆರಿಗೆ ಪಾವತಿ ಮಾಡಿದ್ದಾರೆ, GST ರಿಟರ್ನ್ಸ್ ಅಡಿಯಲ್ಲಿ ಸರ್ಕಾರಕ್ಕೆ ತೆರಿಗೆ ಪಾವತಿ ಮಾಡಿದ್ದಾರೆ, ಅವರ ಒಂದು BPL ಕಾರ್ಡು ಕೂಡ APL ಕಾರ್ಡ್ ಆಗಿ ವರ್ಗಾವಣೆ ಆಗಲು ಮುಂದಾಗಿದೆ. ಮುಖ್ಯವಾಗಿ ಈ KYC ಆಗದೇ ಇರುವ ಕಾರ್ಡುಗಳನ್ನು ಕೂಡ BPL ಇಂದ APL ಗೆ ಕನ್ವರ್ಟ್ ಮಾಡಿದೆ ಕರ್ನಾಟಕ ಸರ್ಕಾರ. ಎಷ್ಟು ಸಮಯ ಕೊಟ್ಟರು ಕೂಡ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸದೇ ಇರುವ BPL ಚೀಟಿಗಳು ಕೂಡ APL ಆಗಿದ್ದಾವೆ. ಇನ್ನೊಂದು ಕಡೆಗೆ ಮುಖ್ಯವಾಗಿ ಹೇಳ್ಬೇಕಂದ್ರೆ 1 ವರ್ಷ 6 ತಿಂಗಳು 2 ವರ್ಷದಿಂದ ಪಡಿತರ ಪಡೆಯದೇ ಇದ್ದವರು, ಅಂದ್ರೆ BPL ಚೀಟಿ ಇದ್ದರೂ ಕೂಡ ನ್ಯಾಯಬೆಲೆ ಅಂಗಡಿಗೆ ಬಂದು ಸಹಿ ಹಾಕಿ ಪಡಿತರವನ್ನ ಪಡೆದುಕೊಳ್ಳದೇ ಇರುವವರು ಕೂಡ BPL ಕಾರ್ಡ್ ಯೋಜನೆಯಿಂದ ಕೈ ಬಿಡಲಾಗ್ತಾ ಇದೆ ವೀಕ್ಷಕರೇ. ಯಾರೆಲ್ಲ ಈಗ BPL ಕಾರ್ಡ್ ಇದೆ ಅವರು ಬೇಗನೆ ಈ KYC ಮಾಡಿಸಿ, ಇಲ್ಲವಾದಲ್ಲಿ ನಿಮ್ಮ ಒಂದು ಕಾರ್ಡು ಕೂಡ ರದ್ದಾಗುತ್ತೆ. ನಿಮಗೆ ಅನ್ನಭಾಗ್ಯ ಅಕ್ಕಿನೂ ಸಿಗಲ್ಲ, ಇಂದಿರಾ ಕಿಟ್ ಕೂಡ ಸಿಗಲ್ಲ. ಇದೇ ಹೊಸ ವರ್ಷದಿಂದಲೇ ಇಂದಿರಾ ಕಿಟ್ ಅಂದ್ರೆ ಅಕ್ಕಿ ಜೊತೆಗೆ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆ ಕೂಡ ಕೊಡಲಾಗುತ್ತೆ ಅಂತ ಹೇಳಲಾಗಿದೆ. ಬನ್ನಿ ವೀಕ್ಷಕರೀಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ಕರ್ನಾಟಕದಲ್ಲಿ ಈಗ ಮತ್ತೆ ಚಳಿ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಈ ಜಿಲ್ಲೆಯ ಜನರು ಎಚ್ಚರದಿಂದ ಇರಬೇಕು ಅಂತಾನೂ ಕೂಡ ಹವಾಮಾನ ಇಲಾಖೆಯಿಂದ ಮಾಹಿತಿ ಬಂದಿದೆ. ಈ 12-13 ಜಿಲ್ಲೆಗಳಲ್ಲಿ ತಾಪಮಾನ ಕಡಿಮೆ ಆಗೋದ್ರಿಂದ ಜನರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ವಯಸ್ಸಾದವರು, ಹೃದಯಾಘಾತ ಪೇಷಂಟ್ ಇದ್ದವರು, ಮತ್ತೆ ಇಲ್ಲಿ ಮುಖ್ಯವಾಗಿ ಚಿಕ್ಕ ಮಕ್ಕಳು ಇದ್ರೆ, ಮೊದಲಿಗೆ ಯಾವ ಒಂದು ಜಿಲ್ಲೆಗಳಲ್ಲಿ ತಾಪಮಾನ ಕಡಿಮೆ ಆಗುತ್ತೆ, ಚಳಿ ಪ್ರಮಾಣ ಜಾಸ್ತಿ ಆಗುತ್ತೆ ಅಂತ ನೋಡೋದಾದ್ರೆ ಮೊದಲಿಗೆ ಬೀದರ್, ಕಲಬುರಗಿ, ರಾಯಚೂರು, ಯಾದಗಿರಿ, ವಿಜಯಪುರ ಈ 5 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಕೊಡಲಾಗಿದೆ. ಈ 5 ಜಿಲ್ಲೆಗಳಲ್ಲಿ ಚಳಿ ಪ್ರಮಾಣ ತುಂಬಾನೇ ಜಾಸ್ತಿ ಆಗಿದೆ ಅಂತ ವೀಕ್ಷಕರೇ. ಮೈ ಕೊರೆಯುವಂತ, ಗಡಗಡನೆ ನಡುಗುವಂತ ಚಳಿ ಪ್ರಮಾಣ ಇಲ್ಲಿ ಈ ಒಂದು ಊರುಗಳಲ್ಲಿ ಆಗಿರುವಂತದ್ದು. ನಿಮ್ಮ ಊರಲ್ಲೂ ಕೂಡ ಚಳಿ ಪ್ರಮಾಣ ಇದ್ರೆ ಬೇಗನೆ ಕಮೆಂಟ್ ಅಲ್ಲಿ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ. ಹಾಸನ, ಚಿಕ್ಕಬಳ್ಳಾಪುರ, ಶಿವಮೊಗ್ಗ, ದಾವಣಗೆರೆ, ಗದಗ, ಬಳ್ಳಾರಿ, ಹಾವೇರಿ, ಧಾರವಾಡ, ಬಾಗಲಕೋಟೆ, ಕೊಪ್ಪಳ, ಬೆಳಗಾವಿ ಜಿಲ್ಲೆಗಳಿಗೂ ಕೂಡ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದ್ದು, ಈ ಜಿಲ್ಲೆಗಳಲ್ಲೂ ಕೂಡ ಕನಿಷ್ಠ ತಾಪಮಾನ 9ರಿಂದ 12 ಡಿಗ್ರಿ ಸೆಲ್ಸಿಯಸ್ಗೆ ಕುಸಿಯಲಿದೆ. ಇನ್ನು ಬೆಂಗಳೂರಿನಲ್ಲೂ ಕೂಡ ಇದೇ ತರ 12ರಿಂದ 14 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ ವೀಕ್ಷಕರೇ. ಹೀಗಾಗಿ ಜನರು ಎಚ್ಚರಿಕೆಯಿಂದ ಇರಬೇಕು ಅಂತಲೂ ಕೂಡ ಇಲ್ಲಿ ಹವಾಮಾನ ಇಲಾಖೆ ಹೇಳಿರುವಂತದ್ದು. ಇನ್ನು ಬಾಡಿಗೆ ನಿಯಮಗಳು ವೀಕ್ಷಕರೇ, ಅಂದ್ರೆ ನೀವೇನಾದ್ರೂ ಬಾಡಿಗೆ ಮನೆಯಲ್ಲಿ ವಾಸವಿದ್ರೆ ಅಥವಾ ಮನೆ ಮಾಲೀಕರಾಗಿ ಬೇರೆಯವರಿಗೆ ಬಾಡಿಗೆ ಮನೆ ಕೊಟ್ಟಿದ್ರೆ, ಕರ್ನಾಟಕ ವಿಧಾನಸಭೆಯ ಅಧಿವೇಶನದಲ್ಲಿ ಮಂಗಳವಾರ ಕರ್ನಾಟಕ ಬಾಡಿಗೆ ತಿದ್ದುಪಡಿ 2025 ವಿಧೇಯಕಕ್ಕೆ ಮೇಲೆ ದೀರ್ಘ ಚರ್ಚೆ ಅನುಮೋದನೆ ನೀಡಲಾಗಿದೆ. ವಿಧೇಯಕವನ್ನ ಸದನದ ಸದಸ್ಯರ ಚರ್ಚೆಗೆ ಮುಂದಿಟ್ಟು ವಿವರಣೆ ನೀಡಿದ ಸಚಿವ ಕೃಷ್ಣ ಬೈರೇಗೌಡ ಅವರು, ಇದೊಂದು ಸರಳ ವಿಧೇಯಕ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಏನೆಲ್ಲ ರೂಲ್ಸ್ಗಳು ಇರಲಿದೆ ಅಂತ ನೀವು ಕೇಳೋದಾದ್ರೆ ವೀಕ್ಷಕರೇ,
ಇಲ್ಲಿ ಬಾಡಿಗೆ ಒಪ್ಪಂದಗಳು ಇನ್ಮುಂದೆ ಆನ್ಲೈನ್ ನಲ್ಲಿ ನೋಂದಾಯಿಸಲು ಪೋರ್ಟಲ್ ಆರಂಭ ಮಾಡಲಾಗುತ್ತೆ. ನೀವೇನಾದ್ರೂ ಬಾಡಿಗೆ ಮನೆ ಕೊಡ್ತಾ ಇದ್ರೆ, ಬಾಡಿಗೆ ಮನೆ ತಗೋತಾ ಇದ್ರೆ ನೋಂದಣಿ ಮಾಡೋದು ಕಡ್ಡಾಯ. ಬಾಯಿ ಮಾತಲ್ಲಿ ಬಾಡಿಗೆಗೆ ಕೊಡುವಂತಿಲ್ಲ. ಬಾಡಿಗೆದಾರರು ತಮ್ಮ ಮಾಲೀಕರ ಅನುಮತಿ ಇಲ್ಲದೆ ಮನೆಯನ್ನ ಬೇರೆಯವರಿಗೆ ಬಾಡಿಗೆ ಕೊಟ್ಟರೆ 5,000 ರೂಪಾಯಿ ದಂಡವನ್ನ 50,000 ರೂಪಾಯಿಗೆ ಹೆಚ್ಚಳ ಮಾಡಲಾಗಿದೆ. 90% ದಂಡವನ್ನು ಹೆಚ್ಚಳ ಮಾಡಲಾಗಿದೆ. ಮನೆ ಮಾಲೀಕರು ಬಾಡಿಗೆದಾರರನ್ನ ಹೊರಹಾಕುವ 3 ತಿಂಗಳ ಮೊದಲು ನೋಟಿಸ್ ನೀಡಬೇಕು. ಅನಧಿಕೃತವಾಗಿ ಕಾರ್ಯನಿರ್ವಹಿಸುವ ಬ್ರೋಕರ್ಗಳಿಗೂ ಸರ್ಕಾರ ಕಡಿವಾಣ ಹಾಕಲು ಮುಂದಾಗಿದೆ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಸೆಕ್ಷನ್ 20 ಅಡಿಯಲ್ಲಿ ನೋಂದಣಿ ಮಾಡಿಸಿದ ಬ್ರೋಕರ್ಗಳಿಗೆ ದಿನಕ್ಕೆ 25,000 ರೂಪಾಯಿ ದಂಡ ಕೂಡ ಹಾಕಲು ಇಲ್ಲಿ ನಿಯಮದಲ್ಲಿ ಇದೆ ಅಂತ, ರೂಲ್ಸ್ ಇದೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ಸಣ್ಣ ಪುಟ್ಟ ಬಾಡಿಗೆದಾರರಿಗೆ ಶೋಷಣೆ ಆಗುತ್ತಿದೆ ಎಂಬುದು ನಿಜ. ಅಂತವರನ್ನ ರಕ್ಷಿಸಲು ಕಾನೂನಿನಲ್ಲಿ ಅವಕಾಶವಿದೆ. ಆದ್ರೆ ನಾವು ಈ ಕಾನೂನನ್ನ ಅನುಸರಣೆ ಮಾಡುವುದನ್ನೇ ಮರೆತಿದ್ದೇವೆ. ನಾವೆಲ್ಲರೂ ಒಟ್ಟಾಗಿ ಈ ಕಾನೂನನ್ನ ಅನುಷ್ಠಾನ ಮಾಡಿದರೆ, ಜನರಿಗೆ ಅರಿವು ಮೂಡಿಸಿದರೆ ಸಣ್ಣ ಬಾಡಿಗೆದಾರರ ಮೇಲಿನ ಶೋಷಣೆ ಗಣನೀಯವಾಗಿ ತಡೆಯಬಹುದು ಅಂತ ಸಚಿವರು ತಿಳಿಸಿದ್ದಾರೆ ವೀಕ್ಷಕರೇ. ಬೆಂಗಳೂರು ಸೇರಿದಂತೆ ನಗರಗಳಲ್ಲಿ ಬಾಡಿಗೆ ಮನೆಗಳ ಸಂಖ್ಯೆ ಹೆಚ್ಚಾಗ್ತಾ ಇದ್ದು, ಮಾಲೀಕರು ಮತ್ತು ಬಾಡಿಗೆದಾರರ ನಡುವೆ ಆಗಾಗ ತಕರಾರುಗಳು ಉಂಟಾಗ್ತಾ ಇವೆ. ಈ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ನೆರವಾಗಲಿದೆ. ಈ ಹೊಸ ನಿಯಮಗಳು ಬಾಡಿಗೆದಾರರು ಮತ್ತು ಮನೆ ಮಾಲೀಕರು ಇಬ್ಬರಿಗೂ ಅನ್ವಯವಾಗಲಿದ್ದು, ನಿಯಮ ಉಲ್ಲಂಘಿಸಿದರೆ ದೊಡ್ಡ ಮೊತ್ತದ ದಂಡ ವಿಧಿಸಲಾಗುತ್ತದೆ. ಬಾಡಿಗೆ ವ್ಯಾಜ್ಯಗಳನ್ನು ಶೀಘ್ರ ಇತ್ಯರ್ಥಪಡಿಸಲು ಫಾಸ್ಟ್ ಟ್ರ್ಯಾಕ್ ವ್ಯವಸ್ಥೆಯನ್ನು ಕೂಡ ಜಾರಿಗೆ ತರಲಾಗುತ್ತೆ ಅಂತ ಹೇಳಲಾಗಿದೆ ವೀಕ್ಷಕರೇ. ಇವತ್ತಿಗೆ ಇಷ್ಟ ಆಗಿತ್ತು, ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.